ಅರ್ಥಾಯ್ತೇನಮ್ಮ? ಅಂತ ಒಂದು ಜ್ಞಾನವನ್ನು ಹೊಂದಿರುವಂತ ಶರಣರ ದಿನ ಇವತ್ತು ನನ್ನ ಕರೆದಕ್ಕೆ ನನ್ನ ಪುಣ್ಯ ಅಂತ ಅಂದ್ಕೊಂತೀನಿ. ಶರಣಪ್ಪರಿಗೆ ನಿಮಗೆ ಈಗೆಲ್ಲ ಹೇಳಿದ್ದಾರೆ, ಶರಣರ ಬಗ್ಗೆ ಎಲ್ಲ ಹೇಳಿದ್ದಾರೆ. ನಿಮ್ಮಲ್ಲಿ ಒಬ್ಬ ಶರಣರಾಗ್ಬೋದು, ಯಾರಿಗೂ ಗೊತ್ತು, ನಿಮ್ಮಲ್ಲಿ ಒಬ್ಬ ಶರಣಾಗಿ ಬೆಳಿಬೋದು. ಆದರೆ ಮನಸ್ಸಿನಲ್ಲಿ ಬರಬೇಕು, ನಾನು ಏನಾಗಬೇಕಂತ ಈಗಲಿಂದಲೇ ನಿರ್ಧಾರ ಮಾಡಬೇಕು. ಬಸ್ ಹಾಕ್ಬೇಕಾದ್ರೆ ಟಿಕೆಟ್ ತಗೋಬೇಕಾದ್ರೆ ನೀವು ಯಾವ ಊರಿಗೆ ಹೋಗ್ತೀರಾ ಅಂತಂದು ಕರೆಕ್ಟಾಗಿ ಆ ಊರ ಹೆಸರು ಹೇಳಿ ಟಿಕೆಟ್ ತಗೊಂತೀರಾ. ಈಗ ನೀವು ಎಲ್ಲಿಗೆ ಹೋಗ್ಬೇಕು? ಕೂಡ್ಲಿಗೆ ಹೋಗ್ಬೇಕು, ಕೂಡ್ಲಿಗೆ ಟಿಕೆಟ್ ತಗೊಂತೀಯ, ಹೊಸಪೇಟೆ ತಗೊಂತೀಯ ಇಲ್ಲ ಸರ್. ಹಂಗೆ ಈಗ ನೀನು ಬಸ್ ಹತ್ತಿದೀಯಾ, ಇಲ್ಲಿಂದ ಪ್ರಾರಂಭ ನಿಮ್ಮ. ಈಗ ಎಷ್ಟನೇ ಕ್ಲಾಸ್ ಅಮ್ಮ ನೀವು? 7th. ಹೌದಾ? ಏನ್ ಇಂಪಾರ್ಟೆಂಟ್ ಸ್ಟೇಜ್ ನಿಮ್ದು, ನಿರ್ಧಾರಗಳು ತಗೊಳಕ್ಕೆ. ಈಗ ಬಸ್ ಹತ್ತಿದ್ದೀರಾ, ಸೀಟ್ ಮೇಲೆ ಕುಂತಿದ್ದೀರಾ, ನಿಮಗೆ ಡ್ರೈವರು ಕಂಡಕ್ಟರ್ಗಳು ಇಲ್ಲೇ ಕುಂತಿದ್ದಾರೆ, ನಿಮ್ಮ ಗುರುಗಳು ಅವರೇ ಬಸ್ ಓಡಿಸೋದು, ತಾಂದು ಗುರಿ ಮುಡ್ಸೋದು ಅವರೇ. ಹರಿಮುನಿದರು ಗುರು ಕಾಯವನಯ್ಯ ಅಂತ ಹೇಳಿದ್ದಾರೆ. ಕಾಯವನಯ್ಯ, ಗುರುವಿನ ಗುಲಾಮ ಆಗುವ ತನಕ ಹೊರೆಯದನ್ನ ಮುಕ್ತಿ. ಯಾರು ಹೇಳಿರೋದು? ಜಿಲ್ಲಾನಲ್ಲ, ಶರಣರು ಹೇಳಿರೋದು. ಮತ್ತೆ ಇವು ಆಗಿನ ಕಾಲಕ್ಕೆ ಹೇಳಿದ್ರು ಅವರು. ಅರ್ಥ ಆಯ್ತಾ? ಅವ್ರು ಹೇಳಿದ ಮಾತಿನ ಪ್ರಕಾರ ನಡ್ಕೊಂಡ್ರಿ. ಈಗಲೇ ನೀವೇನಾಗಂತ ಕನಸು ಕಾಣ್ತಾ ಇದ್ದೀರಲ್ಲ, ಈಗಲಿಂದನೇ ಅದರ ಬೆನ್ನತ್ತಿ. ಡಾಕ್ಟರ್ ಅಬ್ದುಲ್ ಕಲಾಂ ಸಾಹೇಬ್ರು ಏನ್ ಹೇಳಿದ್ದಾರೆ? ಸುಂದರ ಕನಸುಗಳನ್ನು ಕಾಣುವುದು ತಪ್ಪಲ್ಲ, ಸುಂದರ ಕನಸುಗಳನ್ನು ಕಾಣಿ. ನಾನು ಇಂಜಿನಿಯರ್ ಆಗಬೇಕು, ನಾನು ಡಾಕ್ಟರ್ ಆಗಬೇಕು, ನಾನೊಬ್ಬ ದೊಡ್ಡ ಶಿಕ್ಷಕಿ ಆಗಬೇಕು, ನಾನು ಪೊಲೀಸ್ ಅಧಿಕಾರಿ ಆಗಬೇಕು. ಕನಸು ಕಾಣ್ರಿ. ಕನಸು ಕಂಡು ಅದೇ ರೀತಿ ಕನಸಿನಲ್ಲಿ ಮಕ್ಕಳದಲ್ಲ. ಆ ಕನಸನ್ನ ನೆನಸಾಗ್ಬೇಕಂದ್ರೆ ಕನಸಿನ ಹಿಂದೆ ಓಡ್ಬೇಕಲ್ಲ. ಹೌದಲ್ಲಮ್ಮ? ಹೌದಲ್ರಪ್ಪ? ಈಗ ನೀವೆಲ್ಲ ನಾವು ಗುರಿ ಮುಟ್ಬೇಕಂದ್ರೆ ಆ ಗುರಿ ಮುಟ್ಟ ನಡಿಬೇಕಲ್ಲ.